Hello everyone. As I previously told, I will do continuous video on MTS series. So in this video, today I am going to explain the sources I followed for this examination. ನನ್ನ ವಿಡಿಯೋಗಳಿಂದ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡಿರಿ, ಬಿಕಾಸ್ ವೆನ್ ಐ ಅಪ್ಲೋಡ್ ದ ನ್ಯೂ ವೀಡಿಯೋಸ್ ಯು ವಿಲ್ ಗೆಟ್ ನೋಟಿಫಿಕೇಷನ್ಸ್. ಆ್ಯಂಡ್ ಇನ್ ದಿಸ್ ವಿಡಿಯೋ ನಾನು ಯಾವ್ಯಾವ ಸೋರ್ಸನ್ನು ಫಾಲೋ ಮಾಡಿದೆ MTSಗೋಸ್ಕರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಭಾಳ ಜನಕ್ಕೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ. ಸೊ ಫಸ್ಟ್ ಆಫ್ ಆಲ್, ಇನ್ MTSನಲ್ಲಿ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಕ್ವಾಲಿಫೈಯಿಂಗ್ ನೇಚರ್ ಇರೋದ್ರಿಂದ ಐ ಆಮ್ ಗೋಯಿಂಗ್ ಟು ಗಿವ್ ದ ಸೋರ್ಸಸ್ ಆಫ್ ಓನ್ಲಿ ಇಂಗ್ಲೀಷ್ ಆ್ಯಂಡ್ GK, ಬಿಕಾಸ್ ದೀಸ್ ಟು ಸಬ್ಜೆಕ್ಟ್ಸ್ ಆರ್ ದ ಮೆರಿಟ್ ಮೇಕರ್ಸ್. ಅದಕ್ಕಾಗಿ ಇಂಗ್ಲೀಷ್ ಆ್ಯಂಡ್ GK ಸೋರ್ಸಸ್ಗೋಸ್ಕರ ನಾನು ಯಾವ್ಯಾವನ್ನ ಫಾಲೋ ಮಾಡಿದೆ ಅಂತ ಹೇಳ್ತೀನಿ. ರೀಸನಿಂಗಲ್ಲಿ ನೀವು ಬರೀ PYQsನ ಅಟೆಂಡ್ ಮಾಡಿ ಹೋದರೆ ಸಹ ನೀವು ಕ್ವಾಲಿಫೈ ಆಗ್ತೀರಾ. ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ GK ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಇವೆರಡರ ಸೋರ್ಸಸ್ಗಳನ್ನು ನಾನು ಯಾವ ಥರ ಪ್ರಿಪೇರ್ ಮಾಡಿ ಯಾವ ಥರ ಓದ್ಕೊಂಡೆ ಅಂತೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಫಸ್ಟ್ ಇಂಗ್ಲೀಷ್ ಬಗ್ಗೆ ಮಾತಾಡೋಣ. ಸೊ ಇಂಗ್ಲೀಷ್ಗೋಸ್ಕರ ನಾನು RWA ಚಾನಲ್ ಅಂತ ಇದೆ, ರೋಜ್ಗಾರ್ ವಿತ್ ಅಂಕಿತ್ ಅಂತೇಳಿ. ಸೊ ಆ ಚಾನಲಲ್ಲಿ ಇಂಗ್ಲೀಷ್ ಲೆಕ್ಚರ್ ಮಾಡ್ತಾರೆ, ಇಂಗ್ಲೀಷ್ ಸಬ್ಜೆಕ್ಟ್ ವಿಪಿನ್ ಭಾಟಿ ಅಂತೇಳ್ಬಿಟ್ಟು. ಸೊ ಇವ್ರದ್ದು ಕ್ಲಾಸಸ್ ನನಗೆ ಕಂಫರ್ಟಬಲ್ ಅನ್ನಿಸ್ತಿತ್ತು ಫಾರ್ ಗ್ರಾಮರ್ ಸೆಕ್ಷನ್. ಸೊ ಹಾಗಾಗಿ ನಾನು ಕಂಪ್ಲೀಟ್ ಗ್ರಾಮರ್ ಇವರಿಂದನೇ ಮುಗಿಸಿದ್ದೀನಿ. ಸೊ ಇದು ನನಗೆ ಔಟ್ ಇಂಗ್ಲೀಷಲ್ಲಿ ಸ್ಕೋರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು, ಸರ್ ಕೊಡೋ ಟ್ರಿಕ್ಸು. ಸೊ ಇದು ಯಾವಾಗ ಹೆಲ್ಪ್ಫುಲ್ ಆಗುತ್ತೆ ಅಂದರೆ, ನಿಮಗೆ ಹಿಂದಿ ಅರ್ಥ ಆದರೆ ನೀವು ಹಿಂದಿ ಕ್ಲಾಸಸ್ಗಳನ್ನ ಕೇಳಿದ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫಾರ್ ವೊಕ್ಯಾಬ್ಯುಲರಿ ಸೆಕ್ಷನ್ ಭಾಳ ಜನ ಬ್ಲ್ಯಾಕ್ ಬುಕ್ ಸಜೆಸ್ಟ್ ಮಾಡಿದ್ರು. ಇನ್ನೊಂದಿಷ್ಟು ಜನ ನನಗೆ ಅದು ಇನ್ನೊಂದು ಬುಕ್ ಬರುತ್ತೆ, ಮಿರರ್ ಆಫ್ ಎರರ್ ಅಂತೇಳಿ, ಎರರ್ ಕರೆಕ್ಷನ್ ಅಂತೇಳಿ ಆ ಟೈಪ್ ಯಾವುದೋ ಇನ್ನೊಂದು ಬುಕ್ ಬರುತ್ತೆ. ಸೊ ಮಾರ್ಕೆಟಲ್ಲಿ ಇವೆರಡು ಭಾಳ ಫೇಮಸ್ ಇರೋದು ವೊಕ್ಯಾಬ್ಯುಲರಿ ಸೆಕ್ಷನ್ಗೆ, ಆ ಬುಕ್ಕು ಮತ್ತು ಇದು ಬ್ಲ್ಯಾಕ್ ಬುಕ್ಕು. ಸೊ ನನಗೆ ಬ್ಲ್ಯಾಕ್ ಬುಕ್ಕು ತರಿಸ್ಕೊಂಡು ಓದಿದೆ, ನನಗೆ ಇದೇ ಕಂಫರ್ಟಬಲ್ ಅನ್ನಿಸ್ತು. ಸೊ ಭಾಳ ಜನ ಟಾಪರ್ಸು ಆ ಬುಕ್ನ ರೆಫರ್ ಮಾಡ್ತಾರೆ. ಈ ಬುಕ್ಕು ಸಹ ಚೆನ್ನಾಗಿದೆ, ಯು ಆರ್ ಕಂಫರ್ಟಬಲ್. ಆ್ಯಂಡ್ ಈ ಸಬ್ಜೆಕ್ಟ್ನ ಕ್ಲಾಸ್ಗಳನ್ನ ಮುಗಿಸಾದ್ಮೇಲೆ ನಮಗೆ PYQ ಭಾಳ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರೂ ಭಾಳ ಟೆಕ್ಸ್ಟ್ ಬುಕ್ಕನ್ನು ಪ್ರಿಫರ್ ಮಾಡ್ತಾರೆ PYQಗೋಸ್ಕರ. ಸೊ ಹಾಗಾಗಿ ನಾನು ಟೆಕ್ಸ್ಟ್ ಬುಕ್ಕನ್ನು ಕೋರ್ಸ್ ಅದರಲ್ಲಿ ಪಾಸ್ ಪ್ರೋ ತಗೊಂಡು ಸ್ಟಡಿ ಮಾಡಿದ್ದೆ. ಸೊ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಮೀ. ಆ್ಯಂಡ್ ಕಮ್ಮಿಂಗ್ ಟು ದ ನೆಕ್ಸ್ಟ್ ಸಬ್ಜೆಕ್ಟ್ GKಗೋಸ್ಕರ ನಾನು ಸಿಂಗಲ್ ಸೋರ್ಸ್ ಫಾಲೋ ಮಾಡಿದ್ದು, ಅದು ಪರ್ಮಾರ್ GK 2.0 ಬ್ಯಾಚ್ ತೊಗೊಂಡಿದ್ದು. ಸೊ ಇದು ಹೆಲ್ಪ್ಫುಲ್ ಆಯಿತು. ಸೊ ಇಷ್ಟು ಇವೆರಡು ಮಾತ್ರ ಸೋರ್ಸಸ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ರೀಸನಿಂಗು PYQ ಅಟೆಂಡ್ ಮಾಡಿದ್ರೆ ಸಾಕು, ಇನ್ನು ಮ್ಯಾಥ್ಸ್ದೇನು ನನಗೆ ಅದ್ರದ್ದೇಳೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. CGLಗಾದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿದಾಗ ಹೇಳ್ತೀನಿ. ಸೊ ರೀಸನಿಂಗ್ PYQ ನೋಡಿಬಿಟ್ಟು ಅದನ್ನ ಕರೆಕ್ಟ್ ಮಾಡಿದರೆ ಅಲ್ಲೇ ನಿಮ್ಗೆ 12 ಕ್ವಶನ್ ಅಲ್ಲೇ ರೈಟಾಗಿ ಹೋಗ್ತವೆ, ಕ್ವಾಲಿಫೈ ಆಗ್ತೀರಾ. ಸೊ GK, ಪರ್ಮಾರ್, ಆ್ಯಂಡ್ ಫಾರ್ ಇಂಗ್ಲೀಷ್ ಸೆಕ್ಷನ್ ವಿಪಿನ್ ಭಾಟಿ ಸರ್ ಫಾರ್ ಗ್ರಾಮರ್, ಆ್ಯಂಡ್ ಬ್ಲ್ಯಾಕ್ ಬುಕ್ ಫಾರ್ ವೊಕ್ಯಾಬ್ಯುಲರಿ. ಸೊ ದೀಸ್ ಆರ್ ದ ಸೋರ್ಸಸ್ ಐ ಫಾಲೋಡ್. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು.